ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಬಂಧಿಸಿದ ರಸಪ್ರಶ್ನೆಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ನಮ್ಮ ಮೊದಲನೇ ಪ್ರಶ್ನೆ, ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ಈ ಹಾಡು ಯಾವ ಚಿತ್ರದ್ದು? ಉತ್ತರ, ಚಿತ್ರದ ಹೆಸರು ಗಿರಿಕನ್ಯೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಯಾವುದು? ನಮ್ಮ ಎರಡನೇ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಯಾವುದು? ಉತ್ತರ, ಮೊದಲ ಚಿತ್ರ ಬೇಡರ ಕಣ್ಣಪ್ಪ 1954ರಲ್ಲಿ. ನಮ್ಮ ಮೂರನೇ ಪ್ರಶ್ನೆ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು, ಈ ಹಾಡು ಯಾವ ಚಿತ್ರದ್ದು? ಉತ್ತರ, ಚಿತ್ರದ ಹೆಸರು ಚಲಿಸುವ ಮೋಡಗಳು. ನಮ್ಮ ನಾಲ್ಕನೇ ಪ್ರಶ್ನೆ, ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರ ಯಾವುದು? ಉತ್ತರ, ಮೊದಲ ಚಿತ್ರದ ಹೆಸರು ಸಂಸ್ಕಾರ. ನಮ್ಮ ಐದನೇ ಪ್ರಶ್ನೆ, ಓ ಗುಣವಂತ ಓ ಗುಣವಂತ ಹಾಡು ಯಾವ ಚಿತ್ರದ್ದು? ಸರಿ, ಉತ್ತರ, ಚಿತ್ರದ ಹೆಸರು ಮಸಣದ ಹೂವು. ನಮ್ಮ ಆರನೇ ಪ್ರಶ್ನೆ, ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ನಿರ್ದೇಶಕಿ ಯಾರು? ಉತ್ತರ, BS ರಾಧಾ. ನಮ್ಮ ಏಳನೇ ಪ್ರಶ್ನೆ, ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಮೊದಲ ಚಿತ್ರ ಯಾವುದು? ಉತ್ತರ, ವಂಶವೃಕ್ಷ 1971. ಎಂಟನೇ ಪ್ರಶ್ನೆ, ಕನ್ನಡದಲ್ಲಿ 100 ದಿನ ಪ್ರಶಸ್ತಿ ಪ್ರದರ್ಶನ ಕಂಡ ಕನ್ನಡದ ಮೊದಲ ಚಿತ್ರ ಯಾವುದು? ಉತ್ತರ, ಬೇಡರ ಕಣ್ಣಪ್ಪ. ನಮ್ಮ 9ನೇ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಯಾವುದು? ಉತ್ತರ, ಕೊನೆಯ ಚಿತ್ರ ಶಬ್ದವೇದಿ. ನಮ್ಮ 10ನೇ ಪ್ರಶ್ನೆ, ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಕನ್ನಡದ ನಟ ಯಾರು? ಉತ್ತರ, ಡಾಕ್ಟರ್ ರಾಜ್ಕುಮಾರ್. ಹೆಚ್ಚಿನ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.